ಹಾಯ್ ಹಲೋ ವೆಲ್ಕಮ್ ಟು ಲೈಫ್ ಲೆನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಹೇಳ್ತಿದ್ದೀನಿ ನಿತ್ಯ ಜೀವನದಲ್ಲಿ ಬಳಕೆಯಾಗುವ ಪ್ರತ್ಯಾಮ್ಲಗಳು ಅಂದರೆ ಬೇಸಸ್. ಈಗಾಗಲೇ ನೀವು ಸೈನ್ಸ್ ವಿದ್ಯಾರ್ಥಿ ಆಗಿದ್ದರೆ ನಿಮಗೆ ತಿಳಿದಿರ್ತೈತೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೂ ಬೇಸಸ್ ಅಂದ್ರೆ ಗೊತ್ತಿರುತ್ತೆ. ಬೇಸ್ ಬಂದುಬಿಟ್ಟು ಅದರ ರುಚಿ ಹೇಗಿರುತ್ತೆ ಅಂದರೆ ಕಹಿಯಾಗಿರ್ತದೆ. ನಾವು ಸಿರಪ್ ಎಲ್ಲ ತಗೋವಾಗ ಅದು ಕಹಿಯಾಗಿರ್ತದೆ, ಯಾಕಂದರೆ ಮೋಸ್ಟ್ ಪ್ರಾಬಲಿ ಎಲ್ಲ ಬೇಸ್ ಯೂಸ್ ಮಾಡಿರ್ತಾರೆ. ಫಸ್ಟ್ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬಂದಾಗ ಇದು ಬಟ್ಟೆ ಸಾಬೂನು ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ, ಮತ್ತು ಇದನ್ನು ಒಂದು ಪ್ರಬಲ ಪ್ರತ್ಯಾಮ್ಲವಾಗಿ ರಾಸಾಯನಿಕ ಕೈಗಾರಿಕೆಯಲ್ಲಿ ಬಳಸುತ್ತಾರೆ. ಸೆಕೆಂಡ್ ಒಂದು ಬಂದುಬಿಟ್ಟು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಇದನ್ನು ಮೃದು ಸೋಪು ದ್ರವ ಸಾಬೂನುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ, ಮತ್ತು ಇತ್ತೀಚೆಗೆ ಜೈವಿಕ ಡೀಸೆಲ್ಗಳ ತಯಾರಿಕೆಯಲ್ಲಿ ಬಳಸುವರು. ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸುಣ್ಣದ ತಿಳಿನೀರನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎನ್ನುವರು. ಇದನ್ನು ಸುಣ್ಣ CaOದಿಂದ ಪಡೆಯುತ್ತಾರೆ. ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್. ಇದು ಹಾಲಿನಂತೆ ಇರುತ್ತದೆ, ಆದ್ದರಿಂದ ಇದನ್ನು ಮಿಲ್ಕ್ ಆಫ್ ಮ್ಯಾಗ್ನೇಸಿಯಂ ಎಂದು ಕರೆಯುತ್ತಾರೆ. ಇದನ್ನು ಆಮ್ಲ ನಿರೋಧಕವಾಗಿ ಬಳಸುತ್ತಾರೆ. ಕೆಲವೊಮ್ಮೆ ಆಮ್ಲಗಳನ್ನು ಸೇವಿಸಿದ ಸಂದರ್ಭದಲ್ಲಿ ಅದನ್ನು ತಟಸ್ಥೀಕರಣಗೊಳಿಸಲು ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಬಳಸುತ್ತಾರೆ. ನೆಕ್ಸ್ಟ್ ಅಮೋನಿಯಂ ಹೈಡ್ರಾಕ್ಸೈಡ್. ಇದನ್ನು ಕಿಟಕಿ ಶುಚಿತ್ವಕ್ಕೆ ಗೃಹೋಪಯೋಗವಾಗಿ ಬಳಸುತ್ತಾರೆ. ಇದನ್ನು ಅಮೋನಿಯಾ ನೀರು ಎಂದು ಕರೆಯುತ್ತಾರೆ, ಸರಳ ಭಾಷೆಯಲ್ಲಿ ಅಮೋನಿಯಾ ಎನ್ನುವರು. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಒನ್ನು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಇದನ್ನು ಅಲ್ಯೂಮಿನಿಯಂನ ಇತರೆ ವಸ್ತು ತಯಾರಿಸಲು ಬಳಸುತ್ತಾರೆ. ಇದನ್ನು ಆಮ್ಲ ನಿರೋಧಕವಾಗಿ ಬಳಸುತ್ತಾರೆ. ಈ ಇನ್ಫಾರ್ಮೇಷನ್ ಇಷ್ಟ